ನೀವೇ ಹೇಳ್ದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು. ಸುದೀಪ್ ಅವ್ರು ಬೇರೆ ಕ್ರಿಕೆಟು, ಬಿಗ್ ಬಾಸ್ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ. ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಡಿಲೇ ಆಗ್ತಿದೆ ಅಂತ. ನಮಗೆ ಈ ನಿಮ್ಮ ತೂಕದ ಮಾತುಗಳು, ವ್ಯಕ್ತಿತ್ವನೇ ಬಹಳ ಇಷ್ಟ ಆಗಿರುವಂಥದ್ದು. ನೀವು ಕಳೆದ ಸೀಸನ್ನಲ್ಲಿ ಏನೋ ಒಂದಷ್ಟು ಜಗಳಗಳು, ಕಾಂಟ್ರವರ್ಸಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ಥರ ಸುದೀಪ್ ಅವರು ಇವತ್ತು ಬಂದ ಮೇಲೆ ಮಾತಾಡಬಹುದು ಅಂತ. ಆದರೆ ಅದಾಗಲಿಲ್ಲ, ಎಷ್ಟೋ ಸರ್ತಿ ಆ ಥರ ಆಗಲಿಲ್ಲ. ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಯಮ ಆಗಿ ಏನಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ನಮಗೆ ಹೆಚ್ಚಾಗಿ ಒಂದು ಸ್ವಲ್ಪ ಇಷ್ಟಪಡಿಸ್ತೀರಾ ಅಂತ ಒಂದು ಪ್ರಶ್ನೆ ಸರ್. ಅಂದರೆ ನಾನು ಯಮ ಆದರೆ ನಿಮ್ಗೆ ಇಷ್ಟ ಆಗುತ್ತೆ? ಅಲ್ಲ, ಅಂದರೆ ಆ ರೀತಿಯಾದಂಥ ಶಿಕ್ಷೆಗಳು ಅಥವಾ ಆ ಥರದ ಮಾತುಗಳು ಅಂತ. ಅಂದರೆ ಇವ್ರು ಪ್ರಶ್ನೆ ಕೇಳೋದಕ್ಕೆ ಅದನ್ನ ಹೇಳಿದ್ದ ನೀವೀಗ? ಖಂಡಿತವಾಗ್ಲೂ ಇಲ್ಲ, ಆಗ್ಲಿಂದ ಕಾಯ್ತಿದ್ದೆ ಇದನ್ನು ಕೇಳಬೇಕು ಅಂತ. ಇಲ್ಲ ಸರ್, ಇಲ್ಲೇ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀನಿ. ಅಲ್ಲೇ ಹಿಂಗೆ ಯಮ ಆಗಲಿ ನಾನು? ಇಲ್ಲ ಸರ್, ಗೊತ್ತಾಯ್ತು ಸರ್. ಏನು ನನಗೇನು ಬರೋಲ್ಲ, ನಾನೇನು ತಮಾಷೆ ಮಾಡಬಾರ್ದ ಅಥವಾ ನಿಮ್ಮನ್ನು ಕೇಳಲ್ಲ ಮಾತಾಡಲ್ಲ ಹೇಳಿ? ಇಲ್ಲ ಬಂದ್ಬಿಡಿ ಪಕ್ಕ ಹೋಗ್ಲಿ. ಎಷ್ಟಿದೆ ನಮ್ಮಿಬ್ಬರಿಗೆ ಮಾತಾಡೋಕೆ ಈಗ ನಾಳೆ ನಾಡಿದ್ದಲ್ಲಿ ಸಿಕ್ಕಿದ್ಮೇಲೆ. ನಾನು ಆ್ಯಕ್ಚುಲಿ ನಿಮ್ಮನ್ನು ಬೇರೆ ರೀತಿನ ಅಂದ್ಕೊಂಡಿದ್ದೆ, ವೈಯಕ್ತಿಕವಾಗಿ ಸಿಕ್ಕಿದಾಗ ಒಂಥರ ಒಂದು ರೆಬಲ್ ಇದೆ ನಿಮ್ಮಲ್ಲಿ, ಖುಷಿ ಆಯಿತು. ಸೊ ಇರಿ ಸರ್, ಅವರಿಗೆ ಕೇಳಿ ಸರ್. ಸೊ ನಿಮಗೆ ಕೇಳೋ ಅಧಿಕಾರ ಇದೆ, ನಮಗೆ ಮಾತಾಡೋ ಅಧಿಕಾರ ಇದೆ, ಬಟ್ ಇದನ್ನೇ ಮೇಂಟೈನ್ ಮಾಡಿ ಪರ್ಸ್ನಲಾಗಿ ಸಿಗ್ದಾಗ್ಲು ಅಂತ ಕೇಳ್ತೀನಿ ಅಷ್ಟೆ. ಇಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇಲ್ಲ ಕೇಳಿ ಸರ್, ಕೇಳಿ ಕೇಳಿ. ಏನಕ್ಕೆ? ನನಗೆ ಬಿಳಿ ಅಂದರೆ ಏನು ಅಂತ ಗೊತ್ತು, ಕಪ್ಪು ಅಂದರೆ ಏನು ಅಂತ ಗೊತ್ತು ಸರ್, ಗ್ರೇ ಏನು ಅಂತ ಗೊತ್ತಿಲ್ಲ. ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವ್ನು ಸಿಕ್ಕಿದ್ರು ಹಾಗೆ ಇರಬೇಕು, ವೈಯಕ್ತಿಕವಾಗ್ಲೂ ಹಾಗೆ ಇರಬೇಕು, ಕನ್ಫ್ಯೂಸ್ ಆಗಬಾರ್ದು. ನನಗೆ ಕನ್ಫ್ಯೂಸ್ ಆದಾಗ ನನಗೆ ನನ್ನಲ್ಲಿ ಮಿಸ್ಟೇಕ್ ಆಯಿತಾ ಅಂತ ಒಂದು ಬರುತ್ತೆ. ಸೊ ಐ ಆಮ್ ಸಂಬಡಿ ಹೂ ಲೈಕ್ ಟು ಮೀಟ್ ಎ ಪರ್ಸನ್, ಅಂಡರ್ಸ್ಟ್ಯಾಂಡ್ ಅ ಪರ್ಸನ್, ಆಕ್ಸೆಪ್ಟ್ ಅ ಪರ್ಸನ್. ನೀವು ಹೆಂಗನ ಇರಿ, ಬಟ್ ಅಲ್ಲಿ ಸಿಕ್ಕಿದಾಗ ಅದು ಬೇರೆ ಥರ ಇರುತ್ತೆ, ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ಥರ ಇರುತ್ತೆ. ಅದಕ್ಕೆ ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇಲ್ಲ. ಅವಾಗ ಏನಾಗುತ್ತೆ, ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸಿಂಪಲ್ ಸರ್. ನಾನು ಒಳ್ಳೆ ಡ್ರಾಮಾ, ಫಿಲಾಸಫಿಕಲ್ ಫಿಲಮ್ ಅಂದ್ಕೊಂಡಾಗ ಆ್ಯಕ್ಷನ್ ಫಿಲಮ್ ಅಂತ ಒಳಗೋದ್ಮೇಲೆ ಗೊತ್ತಾಗಿದ್ದು ನನಗೆ. ಪರವಾಗಿಲ್ಲ, ಖುಷಿಪಟ್ಟೆ ಆ ಸಿನಿಮಾನು ಕೂಡ ಇವಾಗಲ್ವಾ. ಬೇಜಾರು. ನಿಮ್ಮ ಉತ್ತರಕ್ಕೆ ಬರ್ತೀನಿ ಸರ್. ಸರ್, ಇಲ್ಲಿ ಸ್ವರ್ಗ ನರಕ ಇಡೀ ವಾರ ನಡೆಯುತ್ತೆ. ಸೊ ನಾನು ಬರೋದೇ ಮಧ್ಯದ ಲೈನಲ್ಲಿ, ಗೊತ್ತಾಯ್ತಲ್ಲ. ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್. ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕಾಬಡೆ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸಿಗೆ. ಸೊ ಎರಡು ಕಡೆನೂ ತುಂಬ ಹಾರ್ತಾ ಇರೋ ಹಕ್ಕಿಗೆ ಸ್ವಲ್ಪ ಕರೆದು ಕೂರಿಸ್ಬೇಕಾಗತ್ತೆ, ತುಂಬ ನೆರಳಿ ಕೆಳಗೆ ಹೋಗಿದ್ದಾರೆ ಅಂದ್ರೆ ಸ್ವಲ್ಪ ಎತ್ತಬೇಕಾಗತ್ತೆ. ದಟ್ ಇಸ್ ಮೈ ಜಾಬ್. ಸೊ ಅಲ್ಲಿ ಏನಾಗುತ್ತೆ, ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಇನ್ನೊಬ್ರು ಕೆರಿಯರ್ ಹಾಳಾಗೋ ಥರ, ಇನ್ನೊಬ್ರ ಜೀವನ ಹಾಳಾಗೋತಾಗ, ಇನ್ನೊಬ್ಬ ಕಂಟೆಸ್ಟೆಂಟು ಡ್ಯಾಮೇಜಿಂಗ್ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗತ್ತೆ. ಯಾಕಂದರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್, ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ, ಹೆಸರಿರುತ್ತೆ, ಜವಾಬ್ದಾರಿಗಳಿರುತ್ತೆ. ಅಲ್ಲಿ ಯಾರೋ ಮೂರನೇವ್ರು ಮಾತಾಡೋದ್ರಿಂದ ಜೀವನಗಳು ಹಾಳಾಗ್ಬಿಡ್ಬೋದು. ಗೆಟ್ ಇಟ್? ಸೊ ಐ ಥಿಂಕ್ ದಟ್ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ದಟ್ ಇಸ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಕ್ಯಾರಿ ಎವ್ರಿ ವೀಕೆಂಡ್, ಟು ಬ್ಯಾಲೆನ್ಸ್, ನಾಟ್ ಟು ಟೀಚ್ ಆ್ಯಕ್ಚುಲಿ. ಬಿಕಾಸ್ ಅವರೆಲ್ಲ ಕಲಿತೆ ಅಲ್ಲಿ ಬಂದಿರೋದು, ಆ್ಯಂಡ್ ದೇ ಹ್ಯಾವ್ ಟು ಡೂ ವಾಟ್ ಬಿಗ್ ಬಾಸ್ ಇಸ್ ನೀಡೆಡ್. ಅವ್ರು ಅಲ್ಲಿ ಬದುಕೋಕ್ಕೆ, ಉಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ. ಅವರು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲಿ ಒಂದು ಸೀಮಿತ ಒಂದು ಬೌಂಡ್ರಿ ದಾಟ್ತಾ ಇದ್ದಾರೋ ಸ್ವಲ್ಪ ಒಳಗೆ ಕರ್ಕೊಂಬರ್ಬೇಕಾಗುತ್ತೆ ಅಷ್ಟೇ ಸರ್. ದಟ್ಸ್ ಆಲ್ ಇಟ್ ಇಸ್.